ಅಸ್ತ್ರ-ಶಸ್ತ್ರಗಳಿಲ್ಲದೆ ಚುನಾವಣೆ ನಡೆಯಲ್ಲ. ಬೆಂಗಳೂರಿನ ಹೊರಗಡೆ ಹತ್ತಾರು ಅಸ್ತ್ರ-ಶಸ್ತ್ರಗಳನ್ನ ರಾಜಕೀಯ ಪಕ್ಷಗಳು ಝಳಪಡಿಸ್ತಾ ಇವೆ. ಆದರೆ ಬೆಂಗಳೂರಿನಲ್ಲಿ ಕಾವೇರಿ ಮೇಕೆದಾಟು ಯೋಜನೆಯೇ ಅಸ್ತ್ರ. ಯಾಕಂದ್ರೆ ಭೀಕರ ಬರದ ಎಫೆಕ್ಟ್ಗೆ ಬೆಂಗಳೂರಿನಲ್ಲಿ ಬೋರ್ವೆಲ್ಗಳು ಬರಿದಾಗಿವೆ. ಟ್ಯಾಂಕರ್ ನೀರೇ ಗತಿಯಾಗಿದೆ. ಕಾವೇರಿ ನೀರು ಸಾಲ್ತಾ ಇಲ್ಲ, ಮೇಕೆದಾಟು ಆಗ್ತಾ ಇಲ್ಲ. ಇದೇ ವಿಚಾರವನ್ನ ದೋಸ್ತಿಗಳ ವಿರುದ್ಧ ದಾಳವಾಗಿಸಿಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಇರ್ಬೋದು, ಬೇರೆ ಯಾವುದೇ ವಿಚಾರಕ್ಕೆ ಸಹಾಯ ಮಾಡಕ್ಕೆ ಅನುಮತಿ ಕೊಟ್ಟರೆ ಇನ್ನೊಂದು ವಾರದೊಳಗಡೆ ಕೆಲಸ ಪ್ರಾರಂಭ ಮಾಡ್ತೀವಿ. ಒಂದ್ ಕಡೆ ಬೇಸಿಗೆಯ ಬಿಸಿಲ ಝಳಕ್ಕೆ ಬೆಂಗಳೂರು ಬಾಯಾರಿದೆ. ಮತ್ತೊಂದ್ ಕಡೆ ಬೆಂಗಳೂರಿನ ದಾಹವೇ ರಾಜಕೀಯ ಪಕ್ಷಗಳಿಗೆ ಚುನಾವಣೆಯ ಅಸ್ತ್ರವಾಗಿದೆ. ರಾಜಧಾನಿ ಬೆಂಗಳೂರಿಗೆ ಕಾವೇರಿ ನದಿಯೇ ಜಲಮೂಲ. ಆದರೆ ಮಳೆ ಕೊರತೆಯಿಂದ ಕಾವೇರಿಯ ಒಡಲು ನೀರಿಲ್ಲದೆ ಬರಿದಾಗಿದೆ. ಇದರಿಂದ ಬೆಂಗಳೂರಿಗೆ ಜಲಕ್ಷಾಮ ಎದುರಾಗಿದ್ದು, ಕಳೆದೊಂದು ತಿಂಗಳಿನಿಂದ ಕುಡಿಯೋಕೆ ಹನಿ ನೀರಿಗೂ ಸಿಲಿಕಾನ್ ಸಿಟಿಯ ಜನ ಸಿಕ್ಕಾಪಟ್ಟಿ ಪರದಾಡ್ತಿದ್ದಾರೆ. ಆದರೆ ರಾಜಕೀಯ ಪಕ್ಷಗಳು ಜನರ ಸಂಕಟವನ್ನೇ ಚುನಾವಣೆಗೆ ದಾಳ ಮಾಡಿಕೊಂಡಿವೆ. ಲೋಕ ಅಖಾಡದಲ್ಲಿ ಜೋರಾಗಿದೆ ಮೇಕೆದಾಟು ಜಪ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಿಂದ ವಾಟರ್ ಪಾಲಿಟಿಕ್ಸ್. ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗ ಸೇರಿದಂತೆ 14 ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ಏಪ್ರಿಲ್ 26ನೇ ತಾರೀಕು ನಡೀತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಕಾವೇರಿ ನದಿ ಅಂದ್ರೆ ಭಾವನಾತ್ಮಕ ವಿಚಾರ. ವಿಧಾನಸಭೆ ಚುನಾವಣೆ ವೇಳೆ ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್, ಬೆಂಗಳೂರಿಗೆ ಕುಡಿಯೋ ನೀರು ಕೊಡೋಕೆ ಮೇಕೆದಾಟು ಅಣೆಕಟ್ಟು ಕಟ್ತೀವಿ ಅಂತ ಕೊರೋನಾ ಸಂಕಷ್ಟದಲ್ಲೂ ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆಯನ್ನ ಮಾಡಿತ್ತು. ಬಳಿಕ ಮಳೆ ಕೊರತೆಯಿಂದ ನಮಗೇ ನೀರಿಲ್ಲದೆ ಇದ್ರೂ ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದೀಗ ಲೋಕಸಭೆ ಚುನಾವಣೆ ವೇಳೆ ಮತ್ತೆ ಮೇಕೆದಾಟು ವಿಚಾರ ಮುನ್ನೆಲೆಗೆ ಬಂದಿದೆ. ಕಾವೇರಿ ನೀರಿನ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಮತಯಾಚನೆ ಮಾಡ್ತಾ ಇದೆ. ಇದರಿಂದ ಅಲರ್ಟ್ ಆದಂತಹ ದಳಪತಿ ಕೂಡ ಮೇಕೆದಾಟು ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಸಿದ್ರೆ ಕೇಂದ್ರದಿಂದ ನಾನೇ ಮೇಕೆದಾಟು ಅಣೆಕಟ್ಟಿಗೆ ಅನುಮತಿ ತರ್ತೀನಿ ಅಂತ ಹೇಳಿದ್ರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮೇಕೆದಾಟು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದಾರೆ. ಬೆಂಗಳೂರಿನ ನೀರಿನ ಸಮಸ್ಯೆಯನ್ನ ನಾನೇ ಬಗೆಹರಿಸೋದು, ದೆಹಲಿಯಿಂದ ಯಾರೂ ಬರಲ್ಲ ಅಂತ ಎನ್ಡಿಎ ದೋಸ್ತಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಜೊತೆಗೆ ಮೇಕೆದಾಟು ಮಹದಾಯಿ ಬಗ್ಗೆ ಈಗ ಮಾತನಾಡುವ ಕುಮಾರಸ್ವಾಮಿಯವರು ಅಧಿಕಾರದಲ್ಲಿದ್ದಾಗ ಯಾಕೆ ಮಾಡ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಮೇಕೆದಾಟು ವಿಷಯವನ್ನ ಪ್ರಸ್ತಾಪಿಸಿ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ಇವತ್ತೇ ಮೇಕೆದಾಟುಗೆ ಅನುಮತಿ ಕೊಟ್ರೆ ಮುಂದಿನ ವಾರವೇ ಕೆಲಸ ಶುರು ಮಾಡ್ತೀವಿ ಅಂತ ಮತದಾರರ ಮನಗೆಲ್ಲೋಕೆ ಕೈ ಹಾಕಿದ್ದಾರೆ. ಇವತ್ತು ಅನುಮತಿ ಕೊಟ್ರೆ ಇನ್ನೊಂದು ವಾರದೊಳಗಡೆ ಕೆಲಸ ಪ್ರಾರಂಭ ಮಾಡ್ತೀವಿ. ಮೇಕೆದಾಟಿಗೆ ಅನುಮತಿ ಕೊಟ್ರೆ ಇನ್ನೊಂದು ವಾರದಲ್ಲಿ ಅನುಮತಿ ಕೊಡದೇ ಇರೋರು ಯಾರು? ಈ ಅಮ್ಮ ಮಂತ್ರಿಯಾಗಿದ್ದಾರಲ್ಲ ಶೋಭಾ ಕರಂದ್ಲಾಜೆ, ಅವ್ರ ಸರ್ಕಾರ ಕೊಟ್ಟಿಲ್ಲ. ಮಾಡೋರು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಇರ್ಬೋದು, ಬೇರೆ ಯಾವುದೇ ವಿಚಾರ ಅಂತ ಸಹಾಯ ಮಾಡೋಕ್ಕಿರೋರು ನಾವೇ. ಡೆಲ್ಲಿಯಿಂದ ಯಾರೂ ಬರೋದಿಲ್ಲ ಇಲ್ಲಿ. ಅವ್ರ ಕಷ್ಟಕ್ಕೆ, ಅವ್ರ ಕುಡಿಯೋ ನೀರು ಮತ್ತೊಂದಕ್ಕೆಲ್ಲ ನಾನೇ ಹೋರಾಟ. ಇವತ್ತು ಪಾಪ ಕುಮಾರಸ್ವಾಮಿ ನಾನು ಇದ್ಕೊಂಡು ನಾನು ತಗೊಂಡು ಅದನ್ನು ಮಾಡೇ ಮಾಡ್ತೀನಿ, ಮಾದಾಯಿ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ಇತ್ತಲ್ಲ ಅಧಿಕಾರ ಅವ್ರ ಕೈಲಿ. ಎಲ್ಲ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ. ಇನ್ನು ಕಾಂಗ್ರೆಸ್ನ ಕಾವೇರಿ ಮೇಕೆದಾಟು ವಾಟರ್ ಪಾಲಿಟಿಕ್ಸ್ಗೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಾಸಕ ಸುರೇಶ್ ಕುಮಾರ್, ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಯಾಕಾಯ್ತು ಅನ್ನುವುದನ್ನ ಸಿಎಂ ಅರಿತುಕೊಳ್ಳಲಿ ಅಂತ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಿಗೆ ನೀರಿನ ಸಮಸ್ಯೆ ಆಗತ್ತೆ ಅಂತ ಗೊತ್ತಿದ್ರೂ ತಮಿಳುನಾಡಿಗೆ ನೀರು ಕೊಟ್ರು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಈಗ ಬೆಂಗಳೂರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಯಾಕಾಯ್ತು ಅಂತ ಫಸ್ಟ್ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಈ ಸಮಸ್ಯೆ ಬರುತ್ತೆ ಅಂತ ಮುಂಚೆನೆ ಅವರಿಗೆ ಮುನ್ಸೂಚನೆ ಇತ್ತು. ಆ ಕುರಿತು ರಾಜ್ಯ ಸರ್ಕಾರ ಏನ್ ಕ್ರಮ ತಗೊಂಡಿದೆ? ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಇವ್ರಿಗೆ ಆಗತ್ತೆ, ಯಾಕಂದ್ರೆ ಅದು IND ಅಲಯನ್ಸ್ ಅಂತ. ಬೆಂಗಳೂರಲ್ಲಿ ನೀರು ಇಲ್ಲದೆ ಇದ್ರೂ ಕೂಡ
ತಮಿಳುನಾಡಿಗೆ ನೀರು ಬಿಡೋದನ್ನ ನಾವೇ ಖುದ್ದಾಗಿ ನೋಡಿದ್ದೀವಿ. ಆ ವಿಡಿಯೋನು ಕೂಡ ಎಲ್ಲರ ಜೊತೆ ಹಂಚ್ಕೊಂಡಿದ್ದೀವಿ. ಒಟ್ಟಾರೆ ಕಾಂಗ್ರೆಸ್ ಮತ್ತು ಎನ್ಡಿಎ ದೋಸ್ತಿಗಳಾದಂತಹ ಜೆಡಿಎಸ್, ಬಿಜೆಪಿ ಮೂರೂ ಪಕ್ಷಗಳು ತಮ್ಮ ರಾಜಕೀಯ ಬೇಳಿಯನ್ನ ಬೇಯಿಸಿಕೊಳ್ಳೋಕೆ ವಾಟರ್ ಪಾಲಿಟಿಕ್ಸ್ ಮಾಡ್ತಾ ಇವೆ ಹಾಗೂ ಜನರ ಭಾವನೆಗಳನ್ನೇ ತಮ್ಮ ಬಂಡವಾಳ ಮಾಡಿಕೊಂಡು ಮತಯಾಚನೆಗೆ ಇಳಿದಿವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.